ಕಾಂಗ್ರೆಸ್ ಸರ್ಕಾರದ ಸಚಿವರು ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಎಸ್.ಟಿ ಮೋರ್ಚಾದ ಕಡೆಯಿಂದ ಮುಖ್ಯಮಂತ್ರಿಗಳ ಮನೆಗೆ ಭೇಟಿ ಹಾಕಿದ್ದೀವಿ. ನಿನ್ನೆ ಬಳ್ಳಾರಿಯಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಕೂಡ ಮಾಡಿದ್ದೀವಿ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರನಾಥ್ ಜೊತೆ ಮಾತನಾಡಿ ಈ ಒಂದು ಇಲ್ಲಿನ ಹಗರಣವನ್ನು ಸಿಬಿಐ ತನಿಖೆಗೆ ನಮ್ಮ ಒಂದು ಮೋರ್ಚಾದ ಕಡೆಯಿಂದ ಹಾಗೂ ನಮ್ಮ ಸಮಾಜದ ಕಡೆಯಿಂದ ನಾವು ಸರ್ಕಾರಕ್ಕೆ ಒತ್ತಡವನ್ನು ಹೇಳ್ತಾ ಇದ್ದೇವೆ. ಸುಮಾರು ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಏನು ಸ್ವಯಂ ಘೋಷಿತ ಮುಖ್ಯಮಂತ್ರಿಗಳು ಹಿಂಗ ನಾಯಕರಂತ ಹೇಳ್ಕೊಂತ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ದಲಿತರ ಅನುದಾನವನ್ನು SC ಅನುದಾನವನ್ನು ಕಡಿತಗೊಳಿಸ್ಕೊಳ್ತಾ ಅದನ್ನು ಒಂದು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡುತ್ತಾ ಇವತ್ತು ದಲಿತ ಸಮುದಾಯವನ್ನು ಕುರಿತುಕೊಂಡು ಬಂದಿರತಕ್ಕಂಥ ಒಂದು ಸಿದ್ದರಾಮಯ್ಯನವರು ಅನೇಕ ಒಂದು ಸಮಾಜದ ಒಂದು ವರ್ಗಗಳಿರ್ತಕ್ಕಂಥ ವಿಷಯಗೋಷ್ಠಿಗಳ ಅನುದಾನವನ್ನು ಕಡಿತಗೊಳಿಸಿ ನಮ್ಮ ಒಂದು ಸಮಾಜಕ್ಕೆ ಅನ್ಯಾಯ ಮಾಡ್ತಾರೆ ಮತ್ತು ಈ ಒಂದು 187 ಕೋಟಿ ಹಗರಣದಲ್ಲಿ ಏನು ಚಂದ್ರಶೇಖರ್ ಅವರು ಈಗಾಗಲೇ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟ್ ಬರೆದಿರ್ತಕ್ಕಂಥ 3 ಅಧಿಕಾರಿಗಳು ಯಾರಂತಂದರೆ ಒಂದು ಪದ್ಮನಾಭು ಪರ್ಸನ್ನ ದುರ್ಗಣ್ಣವರು ಮತ್ತು ಇನ್ನೊಬ್ಬ ಶುಚಿ ಸ್ಮಿತ್ ಅಂತ ಬ್ಯಾಂಕ್ ಅಧಿಕಾರಿಗಳು ಈವರೆಗೂ FIR ಕೂಡ ಆಗಿಲ್ಲ. ಅವರ ಮೇಲೆ ಯಾವುದೇ ಕ್ರಮವನ್ನು ಕೂಡ ಕೈಗೊಂಡಿಲ್ಲ. ಅವ್ರನ್ನ ಅರೆಸ್ಟ್ ಕೂಡ ಮಾಡಿಲ್ಲ. ಇದೆಲ್ಲ ಮೇಲ್ನೋಟಕ್ಕೆ ನೋಡಿದ್ರೆ ಸರ್ಕಾರವೇ ಇದನ್ನು ತಾನಾಗಿದೆ ಅಂತಲೇ ಇಷ್ಟಪಡ್ತಾ ಇದೆ. ನಮ್ಮ ಒಂದು ಈ ಒಂದು ಘಟನೆ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರನಾಥ್ ಜೊತೆ ಮಾತನಾಡಿ 6ನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರು ಡೆಡ್ಲೈನ್ ಕೊಟ್ಟಿದ್ದಾರೆ. ಯಾರು ಸಚಿವರ ನಾಗೇಂದ್ರ ಸಚಿವರನ್ನು ರಾಜೀನಾಮೆ ಕೊಡಲಿಕ್ಕೆ 6ನೇ ತಾರೀಕು ಕಾದು ಮಾಡಿ ಅವರು ರಾಜೀನಾಮೆ ಕೊಡಲಿಕ್ಕೆ ರಾಜ್ಯಾದ್ಯಂತ ಒಂದು ವಿಜೇಂದ್ರನಾಥ್ ಒಂದು ಸಲಹೆ ಸೂಚನೆ ಮೇರೆಗೆ ಉಗ್ರವಾದ ಪ್ರತಿಭಟನೆ ನಾವು ಮಾಡ್ತೀವಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ತೀವಿ.